ಅದು ನನಗೆ ನೋವು. 30 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಖನಿಜವನ್ನ ಲೂಟಿ ಮಾಡಿದ್ದಾರೆ, ವೀರೋಡ್ ಮಾಡಿದ್ದಾರೆ, ಕೃಷ್ಣಗಿರಿ ಮಾಡಿದ್ದಾರೆ. ಬಂಗಾವತಿ ವಿರುದ್ಧ ಸ್ಥಾನದಲ್ಲಿರ್ತಕ್ಕಂಥ ಶಾಸಕರು ಕೂಡ ಈ ಎಲ್ಲಾ ಘಟನೆಗಳನ್ನು ಬಂದು ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ಅವರು ಸುಮ್ಮನೆ ಇದ್ದಾರಾ ಅಥವಾ ಶಾಮೀಲಾಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇಂತಹ ಒಂದು ಹೋರಾಟ ಮಾಡಬೇಕಾದ ಅವಶ್ಯಕತೆನೇ ನಮ್ಗಿಲ್ಲ. ಎಲ್ಲೋ ಬೆಂಗಳೂರಲ್ಲಿ ಇರ್ತಕ್ಕಂಥ ಕಸವನ್ನು ತಗೊಂಡು ಬಂದು ಕೆಜಿಎಫ್ ಕ್ಷೇತ್ರದಲ್ಲಿ ಮುಂದೆ ಹಾಕ್ತೀವಿ ಅಂತ ಒಂದು ಮಾತು ಬಂದಿದ್ದು ಕೂಡ ಇವತ್ತುವರೆಗೂ ಒಂದು ಯಾವುದೇ ಒಂದು ಶಾಸಕರ ವತಿಯಿಂದ ಒಂದು ಪ್ರತಿಭಟನೆ ಇಲ್ಲ, ಹೋರಾಟ ಇಲ್ಲ, ಅದಕ್ಕೆ ಪ್ರತಿಕ್ರಿಯೆ ಸರ್ಕಾರದ ವತಿಯಿಂದ ಏನು ಬಂದಿಲ್ಲ. ಬೆಂಗಳೂರಿನಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ಸುಮಾರು 48 ಎಕರೆ ಜಮೀನು ಬಂದು ಈ ಕಸವನ್ನು ಒಂದು ಹಾಕಲಿಕ್ಕೆ ಮೀಸಲಿಟ್ಟು ಸಹ ಅದನ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಕೆಜಿಎಫ್ ಕ್ಷೇತ್ರದ ಮೇಲೆ ಅವರ ಕಣ್ಣು ಒಂದು ಬಿದ್ದಿದೆ. ಇದರ ಕೆಜಿಎಫ್ ಅಲ್ಲಿ ಇರ್ತಕ್ಕಂಥ ನಾಗರಿಕರು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಶತಾಯಗತವಾಗಿ ಬಂದು ಅಂತ ಒಂದು ಘಟನೆಯನ್ನು ಬಂದು ನಾವೆಲ್ಲ ಬಂದು ಸೇರಿ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತೇನ್ ನಡೀತದೆ? ದಶರಥ್ ರೆಡ್ಡಿ ಅವರು ಲೂಟಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಆದ್ರೆ ಕೋಲಾರದ ಪಿಳ್ಳೆ ದುರ್ಗತಿ ಎಂತದಂತ ಹೇಳಿದ್ರೆ ನನಗೆ ಬಹಳ ನೋವಿನಿಂದ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷದ ಮುಖಂಡಗಳು ರಾತ್ರಿ ಹಗಲು ದುಡಿದು ನಮ್ಮ ಶಾಸಕ ಗೆಲ್ಲಬೇಕು ಅಂತೇಳಿ ಯಾರ್ಯಾರು ಕಷ್ಟಪಟ್ರು ಅವ್ರಿಗೆಲ್ಲರಿಗೂ ಕೊಟ್ಟಿರೋದೇನು ಅಂಬು. ಅದು ನನಗೆ ನೋವು. ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ, ನಾವು ಹೋರಾಟ ಮಾಡ್ತೀವಿ, ಎದುರಿಸ್ತೀವಿ, ಚುನಾವಣೆ ಬಂದಾಗ ಆ ಪ್ರಕ್ರಿಯೆಯನ್ನು ನಾವು ಮಾಡ್ತೇವೆ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷನೇ ಗೆಲ್ಲಬೇಕು ಅಂತೇಳಿ ಹೋರಾಟ ಮಾಡಿದ್ರಲ್ಲ, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರರು, ಕಾಂಗ್ರೆಸ್ ಇರ್ತಕ್ಕಂಥ ಮುಖಂಡರು, ಅವ್ರ ಪರಿಸ್ಥಿತಿ ಏನಾಗಿದೆ? ಕೋಲಾರದಲ್ಲಿ ಪಿಲ್ಲೇಗೌಡ್ರು ಅಂತ ಯಾರು ನನಗೆ ಗೊತ್ತಿಲ್ಲ, ಕೋಲಾರದ ಭರತ್ ಮತ್ತೆ ಬೇತಮಂಗಲದ ಅಮರೇಂದ್ರ ಮೌಲಿ ಮತ್ತೆ ವೇಲಾಂಗಣಿನ ಕೀಳಾಂಗಣಿನ ಅದು 200 ಮೇಲಾಂಗಣಿಯ ಸ್ವಾಮಿ ವಿವೇಕಾನಂದ ಶಾಲೆಯ ಪ್ರಾಂಶುಪಾಲರಿಂದ ಭಾರ್ಗವ್ ಪ್ರಾಂಶುಪಾಲ, ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ಒಬ್ಬ ಪ್ರಿನ್ಸಿಪಾಲ್, ಇಷ್ಟೂ ಜನ ಸೇರಿ ಸುಮಾರು 5,000 ಟನ್ ಅಲ್ಲಿ ಖನಿಜವನ್ನು ಎತ್ಬಿಟ್ಟಿದ್ದಾರೆ. ಗ್ರಾನೈಟ್ ಸುಮಾರು 5,000 ಟನ್. ಇವ್ರಿಗೆ ಎತ್ತಬೇಕಂತ ಆದೇಶ ಕೊಟ್ಟಿರೋದೆಷ್ಟು? 585 ಟನ್ ಬಂಧುಗಳೇ. ಇವ್ರು ಎತ್ತಿರೋದೆಷ್ಟು? ಆ 585 ಟನ್ ಎತ್ತಬೇಕಂತ ಯಾರು ಅಧಿಕಾರಿಗಳು ಬಂದು ಗುರುತು ಮಾಡಿದ್ರು ಆ ಪ್ರತಿ ಕಲ್ಲಲ್ಲೂ ನಂಬರ್ ಹಾಕಿದ್ದಾರೆ. ಆ ಕಲ್ಲುಗಳು ಇಲ್ಲೇ ಇವೆ, ಅದನ್ನ ಎತ್ತಿಲ್ಲ, ಅದಿಲ್ಲೇ ಇದೆ. ಯಾರನ್ನ ಹೇಳಿದ್ರೆ ಇನ್ನೇ ಈ ಕಡೆ ಒಂದಪ್ಪ ನಿಂಗೆ ಎತ್ತలేదు, ನಿನ್ನ ಎತ್ತವರೆಗೂ మేము ಪೈಯಲ್ಲೇ ಅಂತ ಹೇಳ್ತಾರೆ ಅವರು. ಅದ್ರ ಎತ್ತರದು ಯಾವುದು? ಬೇರೆ ಕಲ್ಲುಗಳು. 5,000 ಟನ್ನು. ನನಗೆ ಗೊತ್ತಿಲ್ಲ ಅದಕ್ಕೆ ನಿಗದಿತ ಬೆಲೆ ಎಷ್ಟಂತ. ಅಂದಾಜು ನಾನು ಕೆಲವರನ್ನ ಕೇಳಿದೆ, ಸುಮಾರು 30 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಖನಿಜವನ್ನ ಲೂಟಿ ಮಾಡಿದ್ದಾರೆ. ವೀರೋಡ್ ಮಾಡಿದ್ದಾರೆ, ಕೃಷ್ಣಗಿರಿ ಮಾಡಿದ್ದಾರೆ, ಇದು ನಮ್ಮ ಮಾಲೂರು ಮಾಡಿದ್ದಾರೆ, ಜಿಗಣಿ ಕಾರ್ಖಾನೆಗಳು ಮಾಡಿದ್ದಾರೆ. ಇವರು 4 ಜನ. ನಾನು ಯಾಕೆ ಬಹಿರಂಗವಾಗಿ ಇಷ್ಟು ಹೆಸರುಗಳು ಹೇಳ್ತೀನಿ ಅಂತೇಳಿ ನೀವು ಕೇಳಬಹುದು ಮಾಧ್ಯಮದ ಸ್ನೇಹಿತರು. ಆಮೇಲೆ ಸರ್ ಅದಕ್ಕೆ ಏನ್ ಆಧಾರ ಇದೆ ಅಂತೇಳಿ ಆಧಾರನ ಹುಡುಕ್ತಾನೆ ಹೋಗ್ತಾ ಇದ್ದೀನಿ ನಾನು ದಿನಾನು ಕೂಡ. ಅಧಿಕಾರಿಗಳು ಪತ್ರ ಬರ್ತಿದ್ದೀನಿ, APMC ಅಧಿಕಾರಿಗಳು ಕೇಳ್ತಾ ಇದ್ದೀನಿ, ಅವರು ಪತ್ರ ಕೊಡೋಕೆ ತಡಬಾಡಿಸ್ತಾ ಇದ್ದಾರೆ. ಯಾಕೆ ಹೇಳ್ರಿ? ಇವತ್ತು ಬಹಳ ಅಡ್ವಾನ್ಸ್ ಟೆಕ್ನಾಲಜಿ, ಎಲ್ಲರ ಕೈಲೂ ಸ್ಮಾರ್ಟ್ ಫೋನ್ ಇದೆ. ಈ 4 ಜನರ ಟವರ್ ಲೊಕೇಶನ್ ನೀವು ಹಾಕ್ಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತೆ ಗಣಿ ಭೂವಿಜ್ಞಾನ ಅಧಿಕಾರಿಗಳು ಇವ್ರು 4 ಜನರು ರಾತ್ರಿ 12 ಗಂಟೆ ಆದ್ರೂ ಅಲ್ಲೇ ಇರ್ತಾರೆ. ಟವರ್ ಲೊಕೇಶನ್ ತಗೊಂಡು ಎಲ್ಲರೂ ಅಲ್ಲೇ ಇರ್ತಾರೆ, ಆ ಜಾಗದಲ್ಲೇ ಇರ್ತಾರೆ. ಇವ್ರು ಮಾಡಬೇಕು ಅಂತೇಳಿ ಎಲ್ಲೂ ಕೂಡ ಇವರು ಕಾರ್ಯಾದೇಶದಲ್ಲಿ ಕೊಟ್ಟಿಲ್ಲ. ಇನ್ನೂ ಅಲ್ಲಿ 15-20 ಸಾವಿರ ಟನ್ ಖನಿಜ ಇದೆ. ರಾತ್ರಿ ಅದನ್ನ ಲೂಟಿ ಮಾಡ್ತಾರೆ. ಮಧ್ಯಾಹ್ನದವರೆಗೂ ಸಾಯಂಕಾಲದವರೆಗೂ ಕೆಲಸ ಮಾಡೋದು, ರಾತ್ರಿ 12 ಗಂಟೆ ಮೇಲೆ ಲಾರಿಗಳು ತಕೊಂಡ್ಬಂದು ಎಲ್ಲ ಕಡೆ ಸಾಗಾಟ ಮಾಡೋದು. ಬಂಧುಗಳೇ, ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಯೋಚನೆ ಮಾಡ್ರಿ. ಈ 4 ಜನರು ಅಗಲದವಡೆ ಮಾಡೋದನ್ನ, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಅಪಾರವಾದಂತ ಸಂಪತ್ತನ್ನ ರಾಜಾರೋಷವಾಗಿ ಲೂಟಿ ಮಾಡಿ ಅವ್ರು ತಕೊಂಡು ಹೋಗ್ತಾ ಇದ್ದಾರೆ. ಈ ರಾಜ್ಯದ ಸಂಪತ್ತನ್ನ, ಈ ಕ್ಷೇತ್ರದ ಸಂಪತ್ತನ್ನ ಅಂತ ಹೇಳಿದ್ರೆ ನಾವು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು, ಸಂಘ ಸಂಸ್ಥೆಗಳು ಮತ್ತೆ ಸಾರ್ವಜನಿಕರು ನಾವು ಸುಮ್ಮನೆ ಕೂತ್ಕೋಬೇಕೇನೋ?
ನಾವು ಕೇಳಬಾರ್ದ? ಇದು ನಮ್ಮ ಮಕ್ಕಲ್ವಾ? ಅದಕ್ಕೆ ಬಂದಿದ್ದೀವಿ ಪ್ರತಿಜ್ಞೆ ಮಾಡಕ್ಕಿಲ್ಲಿ. ಇನ್ನ 10 to 40% discount on all Voltas brand items AC, refrigerator, washing machine and other items only at Voltas brand showroom at Parandehali. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.